ಎಟಿಎಂಗಳ ಬ್ಯಾಲೆನ್ಸ್ ಶೀಟ್ ಕೇಳಿದ್ರೆ ಮ್ಯಾನೇಜರ್ ದಿನ ತೊಳುತ್ತಿದ್ದ. ಆ ಅನುಮಾನದಿಂದ ತನಿಖೆ ನಡೆಸಿದಾಗ ಅಧಿಕಾರಿಗಳಿಗೆ ಶಾಕ್. ಯಾಕಂದ್ರೆ ಕೆಲ ಎಟಿಎಂಗಳಲ್ಲಿ ಕೋಟಿ ಕೋಟಿ ಹಣ ನಾಪತ್ತೆಯಾಗಿತ್ತು. ಎಟಿಎಂಗಳು ಕಳುವಾಗಿಲ್ಲ, ದರೋಡೆಯೂ ನಡೆದಿಲ್ಲ. ಇದು ಹೇಗೆ ಸಾಧ್ಯ ಅನ್ನೋದು ಪ್ರಶ್ನೆ ಆಗಿತ್ತು. ಮುಂದೇನಾಯ್ತು ನೀವೇ ನೋಡಿ. ಕ್ಯಾಸ್ಟೆಕ್ ಏಜೆನ್ಸಿ ಬದಲಾಗುತ್ತಿದ್ದಂತೆ ಆಡಿಟ್ ಮಾಡಿದ ಬೆಂಗಳೂರು ಅಧಿಕಾರಿಗಳು ಮಂಗಳೂರಿನ ಏರಿಯಾ ಮ್ಯಾನೇಜರ್ಗೆ ಬ್ಯಾಲೆನ್ಸ್ ಶೀಟ್ ನೀಡುವಂತೆ ಸೂಚಿಸಿತ್ತು. ಆದರೆ ಮ್ಯಾನೇಜರ್ ಆಗಿದ್ದ ಪ್ರದೀಪ್ 28 ಎಟಿಎಂಗಳ ಲೆಕ್ಕ ಕೊಟ್ಟನೆ ಹೊರತು ಉಳಿದ 19 ಎಟಿಎಂಗಳ ಲೆಕ್ಕ ನೀಡೋದಕ್ಕೆ ಮೀನಾಮೇಷ ಎಣಿಸುತ್ತಿದ್ದ. ತಿಂಗಳು ಕಳೆದರೂ ಲೆಕ್ಕ ಸಿಗದೇ ಇದ್ದಾಗ ಬೆಂಗಳೂರು ಹಾಗೂ ಮುಂಬೈನಿಂದ ಏಜೆನ್ಸಿಯ ಹಿರಿಯ ಅಧಿಕಾರಿಗಳು ಮಂಗಳೂರಿಗೆ ಆಗಮಿಸಿದ್ರು. ಹಿರಿಯ ಅಧಿಕಾರಿಗಳು ಮಂಗಳೂರಿಗೆ ಬಂದು ವಿಚಾರಣೆ ನಡೆಸಿದಾಗ ಏರಿಯಾ ಮ್ಯಾನೇಜರ್ ಪ್ರದೀಪ್ ಬಳಿ ಸರಿಯಾದ ಉತ್ತರಗಳು ಸಿಗಲಿಲ್ಲ. ಅಧಿಕಾರಿಗಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ನೀಡದೆ ತಪ್ಪಿಸಿಕೊಂಡಿದ್ದ. ಹೀಗಾಗಿ ಲೆಕ್ಕ ಕೊಡೋದಕ್ಕೆ ಸಿಬ್ಬಂದಿ ಸಹಕರಿಸುತ್ತಿಲ್ಲ ಎಂದು ಮೇಲಧಿಕಾರಿಗಳಿಗೆ ತಿಳಿಸಿದ್ರು. ಆಗ್ಲೇ ನೋಡಿ ಪೀಕಲಾಟ ಶುರುವಾಗಿದ್ದು. ಏಜೆನ್ಸಿ ಅಧಿಕಾರಿಗಳಿಗೆ ತಲೆನೋವು ಆರಂಭವಾಗಿದ್ದು. ತಮ್ಮ ಏಜೆನ್ಸಿಯ ಗುತ್ತಿಗೆ ಮುಗಿದು ಹೋಗಿದೆ. ಹೊಸ ಏಜೆನ್ಸಿಯವರಿಗೆ ಎಲ್ಲ ಲೆಕ್ಕಪತ್ರ ಒಪ್ಪಿಸಿ ಸರಿಯಾದ್ರೆ ಮಾತ್ರ ಅವರು ಗುತ್ತಿಗೆಯ ಜವಾಬ್ದಾರಿಯನ್ನ ವಹಿಸಿಕೊಳ್ತಾರೆ. ಆದ್ರೆ ಇಲ್ಲಿ 19 ಎಟಿಎಂಗಳ ಲೆಕ್ಕವೇ ಸಿಗುತ್ತಿಲ್ಲವಲ್ಲ ಎಂದು ತನಿಖೆ ಮಾಡೋದಕ್ಕೆ ಆದೇಶಿಸಿದ್ರು. ಹೀಗಾಗಿ ತನಿಖೆ ನಡೆಸೋದಕ್ಕೆ ಮಂಗಳೂರಿಗೆ ಬಂದ ಅಧಿಕಾರಿಗಳು ಪರಿಶೀಲನೆ ನಡೆಸಲು ಎಲ್ಲ 19 ಮಂದಿಯ ತಂಡವನ್ನ ಕರೆಸಿದ್ದಾರೆ. ಎಲ್ಲರೂ ಅಧಿಕಾರಿಗಳ ಮುಂದೆ ಹಾಜರಾಗಿದ್ರು. ಎಲ್ಲರನ್ನು ವಿಚಾರಣೆಗೆ ಒಳಪಡಿಸಿದಾಗ ಅಧಿಕಾರಿಗಳಿಗೆ 4,13,00,000 ಹಣದ ಬಗ್ಗೆ ಮಾಹಿತಿ ಸಿಗೋದಿಲ್ಲ. 19 ಎಟಿಎಂಗಳಲ್ಲಿ 2 ವರ್ಷಗಳಲ್ಲಿ ಬರೋಬ್ಬರಿ 4,13,57,500 ರೂಪಾಯಿಗಳಷ್ಟು ಹಣ ನಾಪತ್ತೆಯಾಗಿತ್ತು. ಅದೇಗೆ ನಾಪತ್ತೆಯಾಗಿದೆ ಅಂತ ಸಿಬ್ಬಂದಿಯನ್ನ ವಿಚಾರಿಸಿದ್ರೆ ಅವರಿಂದ ಉತ್ತರವಿರಲಿಲ್ಲ. ಕೇವಲ ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಿದ್ರು. ಹಾಗಾದ್ರೆ ಎಟಿಎಂಗಳಲ್ಲಿದ್ದ ಹಣ ಏನಾಯ್ತು? ಅದೇಗೆ ನಾಪತ್ತೆಯಾಗಿತ್ತು ಅನ್ನೋದು ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಅದರ ಸ್ಟಾಫಿನ ಅಗೇನೆಸ್ಟ್ ಆಗಿ ಒಂದು FIR ಕಂಪ್ಲೇಂಟ್ ಮಾಡಿದ್ವಿ. ಜೂನ್ 6ನೇ ತಾರೀಕು ಮಾಡಿದ್ವಿ. ಈಗೆಲ್ಲ ಅಬ್ಸ್ಕಾಂಡ್ ಆಗಿದ್ದಾರೆ. ಅಲ್ಲಿವರೆಗೂ ನಮ್ಮ ಜೊತೆ ಇದ್ದಂಥ ನಮ್ಮ ಸ್ಟಾಫ್ ಇಲ್ಲಿ ಯಾರೂ ಇಲ್ಲ. ಇದರಲ್ಲಿ ಪಾತ್ರಧಾರಿ ಬಂದು ಅವನು ಪ್ರದೀಪ್ ಅಂತ A1 ಅಕ್ಯೂಸ್. ಎಟಿಎಂಗಳಲ್ಲಿ ಹಣ ನಾಪತ್ತೆಯಾಗಿದೆ ಅನ್ನೋದು ಖಚಿತವಾಗುತ್ತಿದ್ದಂತೆ ರೀಜನಲ್ ಮ್ಯಾನೇಜರ್ ಹಿರಿಯ ಅಧಿಕಾರಿಗಳಿಗೆ ತಿಳಿಸಿದ್ರು. ಹೀಗಾಗಿ ಮೇಲಾಧಿಕಾರಿಗಳು ಈ ಸಂಬಂಧ ಸಮಗ್ರ ತನಿಖೆ ನಡೆಸೋದಕ್ಕೆ ಹೇಳ್ತಾರೆ. ಮೊದಲಿಗೆ ಏರಿಯಾ ಮ್ಯಾನೇಜರ್ ಅನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಯಾಕಂದ್ರೆ ಯಾವುದೇ ಎಟಿಎಂಗೆ ಹಣ ಹಾಕೋದಕ್ಕೆ ಏರಿಯಾ ಮ್ಯಾನೇಜರ್ ಅನ್ನ ಬಿಟ್ರೆ 2 ಕಸ್ಟೋಡಿಯನ್ಗಳಿಗೆ ಮಾತ್ರ ಸಾಧ್ಯ. ಎಟಿಎಂಗಳ ಪಾಸ್ವರ್ಡ್ ಗೊತ್ತಿರೋದು ಏರಿಯಾ ಮ್ಯಾನೇಜರ್ ಹಾಗೂ 2 ಕಸ್ಟೋಡಿಯನ್ಸ್ಗೆ ಮಾತ್ರ. ಹೀಗಾಗಿ ಹಣ ತುಂಬೋದು ಕೂಡ ಅವರೇ.
ಇಷ್ಟೊಂದು ಪ್ರಮಾಣದ ಹಣ ನಾಪತ್ತೆಯಾಗಿದೆ ಅಂದ್ರೆ ಇದರ ಹಿಂದೆ ಒಂದು ಗ್ಯಾಂಗ್ನ ಕೈವಾಡವಿರಬಹುದು ಅಂತ ಗುಮಾನಿ ಬರುತ್ತೆ. ಅಷ್ಟೇ ಅಲ್ಲ, ನಗರದ SBIನ ಎಲ್ಲ 48 ATMಗಳ ಬ್ಯಾಲೆನ್ಸ್ ಶೀಟ್ ಅನ್ನ ಪಡೆದುಕೊಳ್ತಾರೆ. ಅವುಗಳಲ್ಲಿ 19 ATMಗಳಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಅನ್ನೋದು ಪಾಂಡವೇಶ್ವರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸುತ್ತಾರೆ. ಮೊದಲಿಗೆ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲಿಸಿಕೊಳ್ಳೋದಿಲ್ಲ. ಬದಲಿಗೆ ಅನುಮಾನ ವ್ಯಕ್ತವಾಗಿದ್ದ ಎಲ್ಲರನ್ನು ಕರೆಸಿ ಮಾತುಕತೆ ನಡೆಸಿದ್ದಾರೆ. ನೀವು ನೀವೇ ಪ್ರಕರಣವನ್ನ ಬಗೆಹರಿಸಿಕೊಳ್ಳಿ ಎನ್ನೋ ಪುಕ್ಕಟೆ ಸಲಹೆಯನ್ನು ನೀಡ್ತಾರೆ. ಇತ್ತ ಕ್ಯಾಶ್ಟೆಕ್ ಏಜೆನ್ಸಿಯವರಿಗೆ SBIನಲ್ಲಿ ಠೇವಣಿ ಇರಿಸಿದ್ದ ಜನರ ಹಣವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎನ್ನುವುದು ಗೊತ್ತಾಗುತ್ತಿದ್ದಂತೆ ಹಿರಿಯ ಅಧಿಕಾರಿಗಳ ತಂಡವೊಂದು ಮಂಗಳೂರಿನ ಎಲ್ಲ SBI ATMಗಳ ಕೇಂದ್ರಗಳನ್ನ ತಪಾಸಣೆ ನಡೆಸುತ್ತಾರೆ. ಈ ವೇಳೆ ಅವರಿಗೆ ಮಹತ್ವದ ಮಾಹಿತಿಯೊಂದು ಸಿಕ್ಕಿತ್ತು. ಅಷ್ಟಕ್ಕೂ ಏಜೆನ್ಸಿ ಹಣ ತುಂಬಿಸುವಾಗ ಇಬ್ಬರು ಗನ್ಮ್ಯಾನ್ ಇರುತ್ತಾರೆ. ಆದರೆ ಹಣ ನಾಪತ್ತೆ ಹೇಗಾಯ್ತು ಅಂತ ನಮಗೆ ಗೊತ್ತಿಲ್ಲ ಎಂದು ಸಿಬ್ಬಂದಿ ಹೇಳಿದರು. ತನಿಖೆ ನಡೆಸೋದಕ್ಕೆ ಬಂದ ಹಿರಿಯ ಅಧಿಕಾರಿಗಳ ತಂಡಕ್ಕೆ ಮಹತ್ವದ ದಾಖಲೆಯೊಂದು ಸಿಕ್ಕಿತು. ಆ ಬಗ್ಗೆ ನೋಡೋಣ ವಿರಾಮದ ನಂತರ.